ನಾವ್ ಹೇಳ್ತೀವಿ ಪ್ರಿಯರೇ, ಇವರು ನಮ್ಮವರು, ಅವರು ನಮ್ಮವರು, ಇವರು ನನ್ನ ಸ್ವಂತ, ಇವರು ನನಗೆ ಸ್ವಂತ, ಈಕೆ ನನ್ನ ಸ್ವಂತ ಹೆಂಡತಿ, ಈತನು ನನ್ನ ಸ್ವಂತ ಮಗನು, ಈತನು ಈತನು ನನ್ನ ಸ್ವಂತ ಅಣ್ಣನು. ಏನ್ರಿ, ನಮ್ಮವರು 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 ಅನ್ನುವಂತ ಆ ಭಾಷೆಯನ್ನ ನಾವು ಇವತ್ತು ಉಪಯೋಗ ಮಾಡ್ತೀವಿ. ಈಗ ನಮ್ಮವರು ನಮ್ಮ ಸ್ವಂತದವರು ಅನ್ನುವಾಗ ಅವ್ರು ನಮ್ಮ ಜೊತೆಯಲ್ಲೇ ಇರ್ಬೇಕು. ಏನಂತೀರಿ? ಅವರು ನಮ್ಮ ಜೊತೆಯಲ್ಲೇ ಇರಬೇಕು. ಮತ್ತೆ ನಮ್ಮ ಜೊತೆಯಲ್ಲಿ ಇರ್ತಾರ ಅಂತಂದ್ರೆ ಇರುವುದಿಲ್ಲ. ನಮ್ಮ ಜೊತೆಯಲ್ಲಿ ಬರ್ತಾರ ಅಂದ್ರೆ ಬರುವುದಿಲ್ಲ. ಒಂದಿನ ನಾವು ಈ ಲೋಕವನ್ನು ತ್ಯಜಿಸಿ ನಾವು ಹೋಗ್ತೀವಿ. ಈ ಲೋಕವನ್ನು ತ್ಯಜಿಸಿ ನಾವು ಹೋದಾಗ, ಮರಣ ಹೊಂದಿದಾಗ ಅವರು ನಮ್ಮೊಂದಿಗೆ ಬರುತ್ತಾರ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ ಅವ್ರು ನಮ್ಮಿಂದ ಬರುವುದೇ ಇಲ್ಲ. ಬರುವುದೇ ಇಲ್ಲ. ಅವ್ರು ನಮ್ಮವ್ರು ಹೇಗಾಗ್ತಾರೆ ಹೇಳಿ? ಅವರು ನಮ್ಮವ್ರು ಆಗುವುದಕ್ಕೆ ಅವಕಾಶವೇ ಇಲ್ಲ. ನಮ್ಮಿಂದ ಬರುವುದೇ ಇಲ್ಲ ಅವರು. ಪ್ರೇಯರಾಗಿರ್ತಕ್ಕಂಥ ಆತ್ಮೀಯರೇ, ಆಲೋಚನೆ ಮಾಡ್ರಿ. ಇವತ್ತಿನ ಸಮಾಜದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ಈ ಒಂದು ಜಗತ್ತಿನಲ್ಲಿ ನನ್ನವರು, ತನ್ನವರು, ನಮ್ಮವರು, ಸ್ವಂತವರು ಯಾರು ಇಲ್ಲ ರೀ. ಎಲ್ಲಾರು ಬದುಕಿದ್ದಾಗೆ ಮಾತ್ರನೇ ಜೊತೆಯಲ್ಲಿರ್ತಾರೆ. ನಾವು ಸತ್ತ ಮೇಲೆ ನಮ್ಮಿಂದ ಯಾರು ಬರುವುದಿಲ್ಲ. ಯಾರು ಬರುವುದಕ್ಕೆ ಆಗುವುದು ಇಲ್ಲ ಕೂಡ. ಇದು ಎಷ್ಟರವರೆಗೂ ಸತ್ಯವೋ, ಎಷ್ಟರವರೆಗೂ ನಿಜನೋ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದು ಯಥಾರ್ಥ ಗಾವ, ಇದು ನಿಜ, ಇದು ಸತ್ಯ. ಇದು ಯಾರು ನಮ್ಮಿಂದ ಬರುವುದಿಲ್ಲ ರೀ. ಮತ್ತೆ ನಮ್ದು ಸ್ವಂತ ಊರು ಯಾವುದು? ನಮ್ಮ ಜೊತೆಗಾರರು ಯಾರು? ನಾವು ಎಲ್ಲಿಗೆ ಹೋಗ್ತೀವಿ? ನಾವು ಎಲ್ಲಿಂದ ಬಂದೀವಿ? ಜನನದ ಮುಖಾಂತರ ಈ ಲೋಕವನ್ನು ನೋಡಿದ್ದೀವಿ. ಮರಣದ ಮುಖಾಂತರ ಮತ್ತೊಂದು ಲೋಕ ಇದೆ. ನಾವು ಈ ಲೋಕದವರಲ್ಲ. ನಾವು ಈ ಲೋಕದಲ್ಲಿ ಮತ್ತೊಂದು ಲೋಕದಿಂದ ಈ ಲೋಕಕ್ಕೆ ಬಂದೀವಿ. ಮತ್ತೊಂದು ಲೋಕದಿಂದ ಈ ಲೋಕಕ್ಕೆ ಬಂದೀವಿ ನಾವು. ಮತ್ತೆ ಆ ಲೋಕಕ್ಕೆ ನಾವು ಹೋಗಬೇಕು. ಮತ್ತೆ ಆ ಲೋಕ ಯಾವುದು ತಿಳ್ಕೊಳ್ಬೇಕಲ್ರಿ? ಯಾವ ಲೋಕದಿಂದ ನಾವು ಬಂದೀವಿ ಅಂತ ಗೊತ್ತಾದ್ರೆ ಆ ಲೋಕಕ್ಕೆ ನಾವು ಹೋಗುವುದಕ್ಕೆ ಅವಕಾಶವಿರುತ್ತದೆ. ಅದಕ್ಕೆ ಬೈಬಲ್ ನಲ್ಲಿ ದೇವರು ಏನ್ ಹೇಳಿದಾನಂತಂದ್ರೆ, ನೋಡ್ರಿ, ಒಂದ್ಸಾರ್ತೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ ಹೇಳ್ರಿ, ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾಗಿರ್ತಕ್ಕಂಥ ಪೌಲನವರು 11ನೇ ಅಧ್ಯಾಯ 15ನೇ ವಚನದಲ್ಲಿ ಏನ್ ಹೇಳ್ತದೆ, ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿದೆ. ನಾವು ಬಿಟ್ಟು ಬಂದಂತ ಲೋಕವು ಏನ್ರಿ, ಆ ಲೋಕವು ಏನು ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ತಾವು ಹೊರಟು ಬಂದಿದ್ದ ದೇಶದ ಮೇಲೆ, ಅಂದ್ರೆ ನಾವು ಬಿಟ್ಟು ಬಂದಿರುವ ದೇಶದ ಮೇಲೆ ಒಂದು ವೇಳೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿದೆ. ನಮಗೆ ಅವಕಾಶವಿದೆ. ನಾವು ಬಂದಿರುವ ದೇಶ ಯಾವುದು? ನಾವು ಬಂದಿರುವ ಯಾವ ದೇಶದಿಂದ ಬಂದಿವಿ, ಯಾವ ಲೋಕದಿಂದ ಬಂದಿವಿ, ಇದು ನಮಗೆ ಗೊತ್ತಾಗ್ತದೆ.